ಎಲ್ಲರಿಗೂ ನಮಸ್ಕಾರ. ಈಗ ಆಲ್ಬರ್ಟ್ ಐನ್ಸ್ಟೀನ್ ರವರ ಕುರಿತು ತಿಳಿದುಕೊಳ್ಳೋಣ. ಜರ್ಮನಿಯಲ್ಲಿ ಹುಟ್ಟಿದ ಆಲ್ಬರ್ಟ್ ಐನ್ಸ್ಟೀನ್ 20ನೇ ಶತಮಾನ ಕಂಡ ಮಹಾ ಮೇಧಾವಿ ವಿಜ್ಞಾನಿ. ಕಾಲ, ಅವಕಾಶ, ಶಕ್ತಿ ಮತ್ತು ಗುರುತ್ವಗಳ ಕುರಿತಂತೆ ತಮ್ಮ ಕ್ರಾಂತಿಕಾರಿ ಸಿದ್ಧಾಂತಗಳನ್ನು ಮಂಡಿಸಿ 100 ವರ್ಷಗಳು ಕಳೆದಿವೆ. ಆದ್ದರಿಂದ ಅದರ ಸವಿನೆನಪಿಗಾಗಿ 2005ನೇ ಇಸವಿಯನ್ನು ಆಲ್ಬರ್ಟ್ ಐನ್ಸ್ಟೀನ್ ರವರ ಹೆಸರಿನಲ್ಲಿ ವಿಶ್ವ ಭೌತಶಾಸ್ತ್ರ ವರ್ಷ ಎಂದು ಆಚರಿಸಲಾಯಿತು. ಇವರ ಕುತೂಹಲಕಾರಿ ವಿವರಣೆ ಎಂದರೆ ಸಾಪೇಕ್ಷ ಸಿದ್ಧಾಂತ ಕುರಿತದ್ದು. 1940ರಲ್ಲಿ ಐನ್ಸ್ಟೀನ್ ಅಮೆರಿಕಾದ ಪ್ರಜೆಯಾದರು. ಐನ್ಸ್ಟೀನ್ ಯುದ್ಧವನ್ನು ವಿರೋಧಿಸುತ್ತಿದ್ದರು. ವಿಪರ್ಯಾಸವೆಂದರೆ ಮಾನವ ನಿರ್ಮಿತ ಅತಿ ಭಯಾನಕ ಮಾರಕಾಸ್ತ್ರವಾದ ಅಣುಬಾಂಬ್ ನಿರ್ಮಾಣಕ್ಕೆ ಐನ್ಸ್ಟೀನ್ರ ಸಾಪೇಕ್ಷ ಸಿದ್ಧಾಂತ ಆಧಾರವಾಯಿತು. ತನ್ನ 14ನೇ ವಯಸ್ಸಿನಲ್ಲಿ ದಡ್ಡ, ಮೂರ್ಖ, ಮುಟ್ಟಾಳ ಎಂದು ಶಾಲೆಯಿಂದ ಶಿಕ್ಷಕರಿಂದ ಹೊರಹಾಕಲ್ಪಟ್ಟಿದ್ದ ಐನ್ಸ್ಟೀನ್ ತನ್ನ 28ನೇ ವಯಸ್ಸಿಗೆ ಕೇವಲ ಕಲ್ಪನೆ, ತರ್ಕಗಳಿಂದಲೇ ಜಗದ್ವಿಖ್ಯಾತ ವಿಜ್ಞಾನಿಯಾಗಿದ್ದು 20ನೇ ಶತಮಾನದ ಅಚ್ಚರಿ. ಕಿಂಡರ್ ಗಾರ್ಡನ್ ಎಂಬುದು ಜರ್ಮನ್ ಪದ. ಇದರ ಮೂಲ ಅರ್ಥ ಮಕ್ಕಳ ತೋಟ. ಇದರ ವೈಶಿಷ್ಟ್ಯ ಆಟಿಕೆಗಳಿಂದ ಕಲಿಕೆ ಸಾಧಿಸುವುದು. ಶಿಶುಗೀತೆಗಳು, ಹಾಡು ಮತ್ತು ಅಭಿನಯಗಳ ಮೂಲಕ ಭಾಷಾಜ್ಞಾನವನ್ನು ವಿಕಾಸಗೊಳಿಸುವುದು. ತರಗತಿಯಲ್ಲಿ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳ ದೈಹಿಕ, ಬೌದ್ಧಿಕ, ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಮನರಂಜನಾ ಮೌಲ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುವ ಎಲ್ಲ ಬಗೆಯ ಚಟುವಟಿಕೆಗಳನ್ನು ಸಹಪಠ್ಯ ಚಟುವಟಿಕೆಗಳು ಎನ್ನುತ್ತೇವೆ. ಶಿಸ್ತು ಎಂಬುದು ಮಾನಸಿಕ ಧೋರಣೆಗೆ ಸಹಕಾರಿ. ವ್ಯಕ್ತಿಯ ಅಂತರಾಳದಿಂದ ಮೂಡುವಂತಹ ಶಿಸ್ತು ಸ್ವಯಂ ಶಿಸ್ತು. ಒಂದು ಶಾಲೆಯ ಅಸ್ತಿತ್ವಕ್ಕೆ ಶಿಸ್ತು ಅತ್ಯಗತ್ಯ. ಮಕ್ಕಳು ಶಾಲೆಯಲ್ಲಿ ಶಿಸ್ತನ್ನು ಕಲಿಯದಿದ್ದರೆ ಅವರಿಗೋಸ್ಕರ ಅವರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ ಹಣ ರಾಷ್ಟ್ರೀಯ ನಷ್ಟ. ಈಗ ಸೋತು ಗೆದ್ದ ಸಾಧಕರ ಬಗ್ಗೆ ಯಶೋಗಾಥೆಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಥಾಮಸ್ ಆಲ್ವಾ ಎಡಿಸನ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯುತ್ ಬಲ್ಬ್ ಕಂಡುಹಿಡಿಯಲು 10,000 ಬಾರಿ ಪ್ರಯತ್ನ ಪಟ್ಟು ಸೋತಿದ್ದರು. ಆದರೆ ಪ್ರಯತ್ನ ಕೊನೆಗಾಣಿಸಲಿಲ್ಲ. ಕೊನೆಗೆ ಸತತ ಪ್ರಯತ್ನದಿಂದ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದರು. ಈಗ ಆಲ್ಬರ್ಟ್ ಐನ್ಸ್ಟೀನ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ಬರ್ಟ್ ಐನ್ಸ್ಟೀನ್ರ ಶಾಲಾ ಶಿಕ್ಷಕಿ ಇವನೊಬ್ಬ ಹುಚ್ಚ ಮತ್ತು ಬುದ್ಧಿಹೀನ ಮಗು ಎಂದಿದ್ದರು ಮತ್ತು ಐನ್ಸ್ಟೀನ್ರಿಗೆ 4 ವರ್ಷದವರೆಗೆ ಮಾತನಾಡಲು, 7 ವರ್ಷದವರೆಗೆ ಓದಲು ಬರುತ್ತಿರಲಿಲ್ಲ. ಕೊನೆಗೆ ಮೇಧಾವಿ ವಿಜ್ಞಾನಿ ಎನಿಸಿಕೊಂಡರು. ಈಗ ಲಿಯೋನಲ್ ಮೆಸ್ಸಿ ಬಗ್ಗೆ ತಿಳಿದುಕೊಳ್ಳೋಣ. ಲಿಯೋನಲ್ ಮೆಸ್ಸಿ ತಮ್ಮ ಫುಟ್ಬಾಲ್ ಟ್ರೈನಿಂಗ್ ಹಣಕ್ಕಾಗಿ ಚಹಾ ಅಂಗಡಿಯಲ್ಲಿ ಸೇವಕನಾಗಿ ಕೆಲಸ ಮಾಡ್ತಿದ್ರು. ಈಗ ಬಿಲ್ಗೇಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಬಿಲ್ಗೇಟ್ಸ್ ಕಾಲೇಜಿನಲ್ಲಿ ಫೇಲಾಗಿ ಹೊರಬಿದ್ದವರು. ಇವತ್ತು ಜಗತ್ತಿನ ನಂಬರ್ 1 ಶ್ರೀಮಂತರು. KFC ಸಂಸ್ಥಾಪಕ ಕೊಲೆನಲ್ ಸ್ಯಾಂಡರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇವರು ತನ್ನ 61ನೇ ವಯಸ್ಸಿನಲ್ಲಿ 1900 ಬಾರಿ ತನ್ನ ಕೈ ರುಚಿಯ ಚಿಕನ್ ಮಾರಲು ಹೋಗಿ ಸೋತಿದ್ದರು. ಆದರೆ ಪ್ರಯತ್ನ ನಿಲ್ಲಿಸಲಿಲ್ಲ. ಕೊನೆಗೆ ಯಶಸ್ಸನ್ನು ಕಂಡರು. ಈಗ ಸ್ಟೀವ್ ಜಾಬ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಗೆಳೆಯರ ಮನೆಯ ಮೇಲೆ ಮಲಗಿ ಎದ್ದು ದೇವಸ್ಥಾನದ ಉಚಿತ ಪ್ರಸಾದ ಊಟ ಮಾಡುತ್ತಿದ್ದರು. ಗೆಳೆಯರ ಮನೆಯಲ್ಲಿ ಆಪಲ್ ಕಂಪನಿ ಸ್ಥಾಪಿಸಿದ್ರು. ಮುಂದೆ ಆಗಿದ್ದೆಲ್ಲ ಯಶೋಗಾಥೆ. ಈಗ ಡಾಕ್ಟರ್ ಅಬ್ದುಲ್ ಕಲಾಂ ರವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ಅಬ್ದುಲ್ ಕಲಾಂ ರವರು ಪೈಲಟ್ ಸಂದರ್ಶನದಲ್ಲಿ ತಿರಸ್ಕರಿಸಲ್ಪಟ್ಟವರು. ಮುಂದೆ ಆದದ್ದೆಲ್ಲ ಇಂದು ಇತಿಹಾಸ. JK ರೌಲಿಂಗರ ಹ್ಯಾರಿ ಪಾಟರ್ ಬಗ್ಗೆ ತಿಳಿದುಕೊಳ್ಳೋಣ. JK ರೌಲಿಂಗರ ಹ್ಯಾರಿ ಪಾಟರ್ ಕೃತಿ 12 ಪಬ್ಲಿಷರ್ಸ್ಗಳಿಂದ ತಿರಸ್ಕರಿಸಲ್ಪಟ್ಟಿತು. ಆದರೆ ಅವರ ಪ್ರಯತ್ನ ನಿಲ್ಲಲಿಲ್ಲ. ನರೇಂದ್ರ ಮೋದಿಯವರ ಬಗ್ಗೆ ತಿಳಿದುಕೊಳ್ಳೋಣ. ನರೇಂದ್ರ ಮೋದಿ ಚಿಕ್ಕವರಾಗಿದ್ದಾಗ ಚಹಾ ಮಾರ್ತಾಯಿದ್ರು. ಅವರ ಪ್ರಯತ್ನವು ಇಂದು ಭಾರತದ ಪ್ರಧಾನಮಂತ್ರಿಯಾಗುವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಟೋನಿ ಬ್ಲೇರ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಟೋನಿ ಬ್ಲೇರ್ರ ಶಿಕ್ಷಕರು ಅವರನ್ನು ಶಾಲೆಯಲ್ಲಿ ಫೇಲ್ಯೂರ್ ಎಂದಿದ್ದರು. ಮುಂದೆ ಟೋನಿ ಬ್ಲೇರ್ ಬ್ರಿಟನ್ನ ಪ್ರಧಾನಿಯಾದರು. ಅಮಿತಾಬ್ ಬಚ್ಚನ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಅಮಿತಾಬ್ ಬಚ್ಚನ್ರಿಗೆ ಆಲ್ ಇಂಡಿಯಾ ರೇಡಿಯೋ ನಿನ್ನ ಧ್ವನಿ ಕರ್ಕಶವಾಗಿದೆ ಅಂತೇಳಿ ಉದ್ಯೋಗ ನಿರಾಕರಿಸಿತ್ತು. ಮೈಕೆಲ್ ಜೋರ್ಡನ್ ಬಗ್ಗೆ ತಿಳಿದುಕೊಳ್ಳೋಣ.
ಮೈಕೆಲ್ ಜೋರ್ಡನ್ ಹೈಸ್ಕೂಲ್ ಬ್ಯಾಸ್ಕೆಟ್ಬಾಲ್ ತಂಡದಿಂದ ಹೊರಬಿದ್ದಿದ್ದರು. ಇಂದು ಜಗತ್ತಿನ ನಂಬರ್ 1 ಬ್ಯಾಸ್ಕೆಟ್ಬಾಲ್ ಆಟಗಾರರಾಗಿದ್ದಾರೆ. ಧೀರುಭಾಯಿ ಅಂಬಾನಿರವರ ಬಗ್ಗೆ ತಿಳಿದುಕೊಳ್ಳೋಣ. ಧೀರುಭಾಯಿ ಅಂಬಾನಿಯವರು ಒಂದು ಕಾಲದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮುಂದೆ ಭಾರತದ ನಂಬರ್ 1 ಶ್ರೀಮಂತರಾದರು. ಗೆಳೆಯರೇ, ಈ ಜಗತ್ತಿನಲ್ಲಿ ಯಾರೂ ಕಷ್ಟ ನಷ್ಟಗಳಿರದೆ ಮುಂದೆ ಬಂದಿಲ್ಲ. ಹಿಂದೊಂದು ದಿನ ಸೋತವರು ಇಂದು ಮಹಾನ್ ಸಾಧಕರು. ಸಾಧನೆಯ ತುಡಿತವಿದ್ದವರಿಗೆ ಕಷ್ಟಗಳು ಕೇವಲವೆನಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.